ನಾರಾಯಣ ನಾರಾಯಣ. ಪ್ರಭು, ನಂದಪುತ್ರ ಯಾವ ಯೋಜನೆಯ ಮಾತನಾಡುತ್ತಿದ್ದಾನೆ ಪ್ರಭು? ಕಂಸನಿಗೆ ಕರ್ಮಗಳ ಫಲ ಸಿಗಲು ಇನ್ನೂ ಆ ಸಮಯ ಅವನಿಗೆ ಬಂದೇ ಇಲ್ಲ ಪ್ರಭು. ಆದರೂ ಪ್ರಭು, ನಂದಪುತ್ರನಿಗೆ ಮಥುರೆಗೆ ತೆರಳಲು ಉತ್ಸುಕತೆ ಏಕೆ? ಇದು ಕೃಷ್ಣನ ಯಾವುದೇ ಯೋಜನೆಯಲ್ಲ, ಬದಲಾಗಿ ಮಾತೆ ದೇವಕಿಯ ಪ್ರೇಮವಾಗಿದೆ. ಅದೇ ಕೃಷ್ಣನನ್ನು ಮಥುರೆಯತ್ತ ಸೆಳೆದು ಕರೆದೊಯ್ಯುತ್ತಿದೆ. ದೇವರ್ಷಿ, ಅತ್ಯಾಚಾರಿ ಕಂಸನಿಗೆ ಶಿಕ್ಷೆ ನೀಡುವ ಸಮಯ ಇನ್ನೂ ಬಾರದೇ ಇರಬಹುದು, ಆದರೆ ದೇವಕಿಗೆ ದರ್ಶನ ನೀಡುವ ಸಮಯ ಆಗಮಿಸಿದೆ. ದೇವರ್ಷಿ, ವಿವಾಹ ಪೂರ್ವದಿಂದಲೂ ಮಾತೆ ದೇವಕಿ ಕೃಷ್ಣನ ಸ್ವಪ್ನವನ್ನು ಕಾಣುತ್ತಿದ್ದಾಳೆ. ಅವಳ ವಿಶ್ವಾಸ ಪ್ರತಿಯೊಂದು ಶ್ವಾಸದಲ್ಲಿಯೂ ಕೃಷ್ಣನೇ ತುಂಬಿದ್ದಾನೆ. ಇಂದು ಅವಳ ವರ್ಷಗಳ ಸಮರ್ಪಣೆ ಮತ್ತು ಪ್ರೇಮವು ಫಲಿಸುವ ಸಮಯ ಬಂದಿದೆ ದೇವರ್ಷಿ. ಆದ್ದರಿಂದಲೇ ಕೃಷ್ಣ ಇಂದು ಮಥುರೆಗೆ ಹೋಗಲು ಆತ ತುದಿಗಾಲಲ್ಲಿ ನಿಂತಿದ್ದಾನೆ. ನಾರಾಯಣ ನಾರಾಯಣ. ಪ್ರಭು, ನಾನು ಕೂಡ ಯೋಚಿಸುತ್ತಿದ್ದೆ, ಈ ಕಂಸನು ಹೊಸ ಧರ್ಮದ ಯೋಜನೆ ಮಾಡುತ್ತಿದ್ದಾನೆ. ಆದರೂ ಅಹಂಕಾರಿ ಕಂಸನು ತನ್ನ ಕರ್ಮಗಳಿಂದ ನಿಮ್ಮ ಲೀಲೆಗಳಲ್ಲೇ ಲೀನವಾಗುತ್ತಿದ್ದಾನೆ ಪ್ರಭು. ದೇವರ್ಷಿ, ಕಂಸನಂತಹ ಅಹಂಕಾರಿ ಸದಾ ಹೀಗೆ ಯೋಚನೆ ಮಾಡುತ್ತಾನೆ. ಅವನು ಮಾಡಿದ ನಿರ್ಣಯದಿಂದಲೇ ಈ ಜಗತ್ತು ಚಲಿಸುತ್ತದೆ ಎಂದು. ಆದರೆ ಆತ ಮರೆತಿರುವುದೇನೆಂದರೆ ಅವನು ತನ್ನ ಜನ್ಮದ ನಿರ್ಣಯವನ್ನೇ ಮಾಡಲಾಗದು. ಅಂತೆಯೇ ತನಗೆ ಮುಂಬರುವ ಮೃತ್ಯುವನ್ನು ತಡೆಯಲಾಗದು. ಪ್ರಭು, ಅಂದರೆ ಇದರರ್ಥ ಈಗ ಕೃಷ್ಣ ಮಥುರೆಗೆ ಹೋಗುವುದು ನಿಶ್ಚಿತವೇ? ಯಶೋದೆ ಕೇಳಿಲಿ. ಯಶೋದೆ ನಿಂತ್ಕೋ. ನನಗೇನು ಕೇಳೋದಕ್ಕೆ ಇಷ್ಟ ಇಲ್ಲ. ಯಶೋದೆ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡು. ನೋಡು, ಕೃಷ್ಣ ಮಥುರೆಗೆ ಹೋಗೋದು ಅವಶ್ಯಕವಾಗಿದೆ. ನಾವು ಕಂಸನಿಗೆ ಏನ್ ನಂಬಿಕೆ ಮೂಡಿಸ್ಬೇಕು ಅಂದ್ರೆ ಕೃಷ್ಣ ನಮ್ಮ ಮಗ, ದೇವಕಿದಲ್ಲ ಅಂತ. ಅಂದ್ರೆ ನಿಮ್ ಮಾತಿನ ಅರ್ಥ ಏನು? ನನ್ನ ಕೃಷ್ಣನ ಮಗ ಅಂತ ಕರೆಯೋದಕ್ಕೆ ಜಗತ್ತಿಗೆ ನಾನು ಸಾಕ್ಷಿ ತೋರಿಸ್ಬೇಕಾ? ಇಲ್ಲ ರೀ, ಕೃಷ್ಣಂಗೆ ನಾನು ಜನ್ಮ ಕೊಟ್ಟಿದ್ದೀನಿ. ಅವನು ನಮ್ಮ ಮಗ. ಇದನ್ನ ಜಗತ್ತಿಗೆ ನಿರೂಪಿಸೋ ಯಾವುದೇ ಅವಶ್ಯಕತೆ ನನಗಿಲ್ಲ. ಯಶೋದೆ ಕೇಳು. ಸರಿ, ಒಂದ್ ವೇಳೆ ಕೃಷ್ಣ ಮಥುರೆಗೆ ಹೋಗೋದಕ್ಕೆ ಒಪ್ಲಿಲ್ಲ ಅಂದ್ರೆ ಆಮೇಲೆ ನೀನೇನೇ ಹೇಳಿದ್ರು ನಾನು ಅದನ್ನೇ ಮಾಡ್ತೀನಿ. ಕಂದ, ಬಾಯ್ಲಿ. ಹಾ ಅಮ್ಮ. ಕೃಷ್ಣ, ಅಮ್ಮನ್ ಮನ್ಸಿಗೆ ನೀನ್ ನೋವು ಮಾಡಿ ಮಥುರೆಗೆ ಹೋಗ್ತೀಯಾ? ಇಲ್ಲ ಅಮ್ಮ. ಅಪ್ಪ, ನಾನ್ ಮಥುರೆಗೆ ಹೋಗದೇ ಇರ್ಲಿ, ನನ್ನಮ್ಮಂಗೆ ಕಷ್ಟ ಕೊಡೋದಿಲ್ಲ. ಅವರಮ್ಮ ಹೇಳದೆ ಕೃಷ್ಣ ಯಾವಾಗ್ಲೂ ಮಾಡ್ತಾನೆ. ಕೇಳಿಸ್ಕೊಂಡ್ರ? ಕೃಷ್ಣ ಮಥುರೆಗೆ ಹೋಗಕ್ ಇಷ್ಟ ಪಡ್ತಿಲ್ಲ. ಆದ್ರೆ ನನ್ನನ್ ಯಾರು ಅರ್ಥ ಮಾಡ್ಕೋತಾರಿಲ್ಲಿ? ಅಮ್ಮ, ನಾನಿಲ್ವಾ? ಮತ್ಯಾಕ್ ಚಿಂತೆ ಮಾಡ್ತೀಯಾ? ನಾನ್ ನಿನ್ ಮನ್ಸ್ ಅರ್ಥ ಮಾಡ್ಕೋತೀನಿ. ಅಮ್ಮ, ನಾನ್ ನಿಂಗೆ ಯಾವಾಗ್ಲೂ ಕಷ್ಟ ಕೊಡೋದಿಲ್ಲ ಅಮ್ಮ, ಅಲ್ವಾ ಅಮ್ಮ? ಯಶೋದೆ, ಇಲ್ ನೋಡಿ, ನನ್ ಕಂದನ್ ಜೀವಕ್ಕೆ ಅಪಾಯ ಇರೋ ಕಡೆ ನಾನು ಖಂಡಿತವಾಗ್ಲೂ ಇರಲ್ಲ. ನಡಿ ಕೃಷ್ಣ. ಯಶೋದೆ, ಯಶೋದೆ. ಮಹಾರಾಜ, ಏನಾದ್ರೂ ಮಾಡಿ. ಇಲ್ಲಿವರೆಗೂ ನಾನು ಸುಮ್ಮನಿದ್ದೆ, ಆದ್ರೀಗ ಗೋಕುಲದ ಬಾಲಕರು. ಗೋಕುಲದ ಬಾಲಕರಿಗೆ ಏನಾಯ್ತು ಅಕ್ರೂರ? ಮಹಾರಾಜ, ಕಂಸ ಅವರನ್ನ ಮಥುರೆ ಕರೆಸ್ತಿದ್ದಾನೆ, ಅವನ ಮಹಾ ಆರತಿಯಲ್ಲಿ ಪಾಲ್ಗೊಳ್ಳೋದಕ್ಕೆ. ಮಹಾರಾಜ, ನನಗನ್ಸುತ್ತೆ ಏನೋ ಅನರ್ಥ ಆಗೋದ್ರಲ್ಲಿದೆ. ಅಕ್ರೂರರೇ, ಅಕ್ರೂರರೇ, ಅದೇನು ಬೇಕಾದರೂ ಆಗಲಿ, ಬಾಲಕರ ಜೀವಕ್ಕೆ ಯಾವ ಸಂಕಟವೂ ಆಗಬಾರದು. ತಿಳಿದುಕೊಳ್ಳಿ ಕಂಸನ ಯೋಜನೆ ಏನು ಎಂದು. ಶೀಘ್ರವೇ ಹೊರಡಿ. ಅಪ್ಪಣೆ ಮಹಾರಾಜ.
ಯಶೋದೆ, ಒಂದು ಕ್ಷಣದಲ್ಲಿ ನೀನು ಇಷ್ಟು ದೊಡ್ಡ ನಿರ್ಧಾರ ತಗೊಂಡ್ಬಿಟ್ಯಾ? ಗೋಕುಲ ಬಿಟ್ಟು ಹೋಗ್ತಿದ್ಯಾ ನೀನು? ಅಕ್ಕ, ನಾನು ಗೋಕುಲದಲ್ಲೇ ಇದ್ರೆ ಖಂಡಿತ ನನ್ ಕಂದನ್ನ ಮಥುರೆ ಕಳ್ಸೋ ಸಾಹಸ ಮಾಡೇ ಮಾಡ್ತಾರೆ. ಅದಕ್ಕೆ ನನ್ ಕಂದನ್ನ ಕರ್ಕೊಂಡು ನಾನು ಹೋಗ್ತಾ ಇದ್ದೀನಿ. ಯಶೋದೆ, ಮತ್ತೆ ನಿನ್ನ ಮನೆ ಸಂಸಾರ? ಅಕ್ಕ, ಯಶೋದೆ ಪಾಲಿಗೆ ಅವಳು ಕೃಷ್ಣನೇ ಅವಳ ಜಗತ್ತು. ನಾನಿಲ್ಲಿಂದ ಹೋಗ್ತಿರೋದು ನನ್ ಕಂದನ್ಗೋಸ್ಕರನೇ. ಯಶೋದೆ, ಯಶೋದೆ, ಕೃಷ್ಣನ ಮೇಲಿನ ನಿನ್ನ ಪ್ರೀತಿ ನನಗೆ ಅರ್ಥ ಆಗುತ್ತೆ. ನಾನು ನಿನ್ನ ತಡೆಯೋದಿಲ್ಲ. ಆದರೆ ಹೀಗೆ ಮಾಡೋದ್ರಿಂದ ಗೋಕುಲದ ಎಲ್ಲ ಮಕ್ಕಳ ಜೀವಕ್ಕೆ ಸಂಚಕಾರ ಬರುತ್ತೆ. ಒಬ್ಬ ತಾಯಿಯಾಗಿ ಏನ್ ಮಾಡ್ಬೇಕು, ನಾನೀಗ ಅದನ್ನೇ ಮಾಡ್ತಾ ಇದ್ದೀನಿ. ಕೃಷ್ಣ, ಕೃಷ್ಣ, ನೀನು ನಿನ್ನ ಅಣ್ಣನ್ನೇ ಬಿಟ್ಟು ಹೋಗ್ತಾ ಇದೀಯಾ? ಕೃಷ್ಣ ಅಣ್ಣ, ನಾನ್ ನಿಮ್ಮನ್ ಬಿಟ್ಟು ಹೋಗ್ತಾ ಇಲ್ಲ. ನಾನಂತೂ ಅಮ್ಮನ್ ಜೊತೆ ಹೋಗ್ತಾ ಇದ್ದೀನಿ ಅಷ್ಟೇ. ಬಾ ಅಮ್ಮ. ಯಶೋದೆ, ಪ್ರಭು, ನಂದಪುತ್ರ ಇದೆಂಥ ಆಟ ಆಡುತ್ತಿದ್ದಾನೆ. ಒಂದು ಕಡೆ ಮಥುರೆಗೆ ಹೋಗುವ ಯೋಜನೆ ಮಾಡುತ್ತಿದ್ದಾನೆ, ಮತ್ತೆ ಈಗ ಮಾತೆ ಯಶೋದೆಯ ಜೊತೆ ಗೋಕುಲ ತೊರೆದು ಹೋಗುತ್ತಿದ್ದಾನೆ. ನಂದಪುತ್ರ ಅವನ ಲೀಲೆಗಳಿಂದ ಸದಾ ಜಗತ್ತನ್ನು ಭ್ರಮೆಗೊಳಿಸುತ್ತಾನೆ. ದೇವಿ, ಇದಾವುದೇ ಲೀಲೆಯೂ ಅಲ್ಲ, ಯಾವುದೇ ಭ್ರಮೆಯೂ ಅಲ್ಲ. ಕೃಷ್ಣನಂತೂ ತನ್ನ ತಾಯಿ ಬಯಸಿದ್ದನ್ನೇ ಮಾಡುತ್ತಿದ್ದಾನೆ. ಆದರೆ ಪ್ರಭು, ನಂದಪುತ್ರ ಮಾತೆ ಯಶೋದೆಯನ್ನೇಕೆ ತಡೆಯಲಾರ? ದೇವಿ, ಒಬ್ಬ ಪುಟ್ಟ ಕಂದ ತನ್ನ ತಾಯಿಯನ್ನು ಹೇಗೆ ತಡೆಯಲು ಸಾಧ್ಯ? ಕೇವಲ ಕೃಷ್ಣನೇ ಅಲ್ಲ, ಜೊತೆಗೆ ಈ ಜಗತ್ತಿನ ಎಲ್ಲ ಬಾಲಕರು ಅಧಿಕ ವಿಶ್ವಾಸವನ್ನು ತಮ್ಮ ತಾಯಿಯ ಮೇಲೆ ಇಟ್ಟಿರುತ್ತಾರೆ. ಏಕೆಂದರೆ ಅವರು ಜಗತ್ತನ್ನು ತಮ್ಮ ತಾಯಂದಿರ ದೃಷ್ಟಿಯಿಂದಲೇ ನೋಡುತ್ತಾರೆ. ಹೀಗಿರಲು ಕೃಷ್ಣ ತನ್ನ ಮಾತೆಗೆ ನೋವನ್ನುಂಟು ಮಾಡಿ ಯಾವುದೇ ನಿರ್ಣಯವನ್ನು ತಾನೇ ಹೇಗೆ ಮಾಡಲು ಸಾಧ್ಯ ದೇವಿ? ಅಂದರೆ ಇದರ ಅರ್ಥವು ನಂದಪುತ್ರ ಮಥುರೆಗೆ ತೆರಳಲಾರನೆ? ಇಲ್ಲ ದೇವಿ, ಇದರ ಅರ್ಥವು ಎಲ್ಲಿಯವರೆಗೆ ಮಾತೆ ಯಶೋದೆ ಸ್ವತಃ ಇಚ್ಛಿಸುವುದಿಲ್ಲವೋ ಅಲ್ಲಿಯವರೆಗೆ ಕೃಷ್ಣ ಮಥುರೆಗೆ ಹೋಗಲಾರನು. ಹಸುಗಳು, ಅಮ್ಮ ನೋಡಮ್ಮ, ಹಸುಗಳು ದಾರಿನೇ ಬಿಡ್ತಾ ಇಲ್ಲ. ಅಯ್ಯೋ ಶಾರದೆ, ಅಮ್ಮ
ತಾತನ್ ನೋಡ್ ಬರ್ತೀನಿ. ಕೆಳಗಿಳಿಸಮ್ಮ. ಹೇ ಶಾರದೆ ನೋಡು. ಶಾರದೆ, ನೀನಿಲ್ಲಿ? ಹಾಗೆ ಇಷ್ಟೆಲ್ಲ ಹಸುಗಳನ್ನ ನಿನ್ ಜೊತೆ ಕರ್ಕೊ ಬಂದಿದ್ಯಾ? ನೋಡಮ್ಮ, ಹಸು ನಮ್ಮಿಂದೆ ಬರ್ತಾ ಇದೆ. ಹಸುಗಳೇ, ನಮ್ಮಿಂದೆ ಬರ್ಬೇಡಿ. ನಾವು ಕಂಸಂಗೆ ಹೆದರ್ಕೊಂಡು ಹೋಗ್ತಾ ಇದ್ದೀವಿ. ಮನೆಯಿಂದ ತುಂಬಾ ದೂರ ಅಲ್ವಾ ಅಮ್ಮ? ಹೌದಾ ಅಮ್ಮ? ಹಸುಗಳು ಹೇಳ್ತಾ ಇವೆ ಜೀವನ ಎಲ್ರಿಗೂ ಇರುತ್ತೆ. ಹಾಗಾದ್ರೆ ಅಮ್ಮ, ಅಣ್ಣ ಮತ್ತೆ ಅಪ್ಪನ್ನ ಬಿಟ್ಟು, ಗೋಪಿಕೆಯರ್ನ ಬಿಟ್ಟು, ನನ್ನ ಗೆಳೆಯರ್ನ ಬಿಟ್ಟಿರೋದು ಜೀವನ ಆಗಿರುತ್ತ ಅಮ್ಮ? ಕೃಷ್ಣ ಬಿಡು, ಹೋಗು. ಕಂದ. ಅಮ್ಮ, ಇದನ್ನೆಲ್ಲ ನಾನ್ ಕೇಳ್ತಿರ್ಲಿಲ್ಲ, ಹಸುಗಳು ಕೇಳ್ತಿದ್ವು. ಅಮ್ಮ, ನನ್ ಮನ್ಸು ಕೂಡ ನಿನ್ ಮನ್ಸಿನ ತರಾನೇ ಯಾಕೋ ಅಳ್ತಾ ಇದೆ. ಅಮ್ಮ, ನಾನು ನಿನ್ ಜೊತೆ ಬರಕ್ ತಯಾರಿದ್ದೀನಿ ಅಮ್ಮ. ಆದ್ರೆ ನೀನು ಎಲ್ರನ್ನೂ ಬಿಟ್ಟು ಇರ್ತೀಯ ಅಲ್ವಾ ಅಮ್ಮ? ಕೃಷ್ಣ, ಕಂದ, ನೀನ್ ಸುರಕ್ಷಿತವಾಗಿರೋದಷ್ಟೇ ನನ್ ಚಿಂತೆ. ಅಮ್ಮ, ಜೀವನ ಜನರಿಂದಾನೇ ಅಂದ್ರೆ ನಮ್ ಜೀವನದಲ್ಲಿ ಜನನೇ ಇಲ್ದೇ ಇದ್ರೆ ನಾವು ಸುರಕ್ಷಿತವಾಗಿದ್ದು ಏನ್ ಲಾಭ ಅಮ್ಮ? ಆದಷ್ಟು ಬೇಗ ನಮ್ಮ ಮನೆಯಲ್ಲಿ ಮಗುವಿನ ಗೆಜ್ಜೆ ಸದ್ದು ಕೇಳುತ್ತೆ. ನಿಜಾನ? ಹಾಗಿದ್ರೆ ಪುತ್ರ ಕಾಮೇಷ್ಟಿ ವ್ರತ ಇಬ್ರು ಜೊತೆಗೆ ಮಾಡೋಣ, ಒಳ್ಳೆ ಫಲ ಸಿಗ್ಲಿ. ಕಂಸನಿಗೆ ಸಂದೇಹ ಬಂದುಬಿಟ್ಟಿದೆ. ಮಹಾರಾಣಿ ದೇವಕಿಯ 8ನೇ ಮಗು ಇಲ್ಲಿ ಗೋಕುಲದಲ್ಲಿದೆ ಅಂತ. ಅಮ್ಮ, ನೀನೇ ಹೇಳ್ತೀಯ ನಾವು ಹೆದರ್ಕೊಂಡಲ್ಲ, ಧೈರ್ಯವಾಗಿ ಜೀವನ ಮಾಡಬೇಕು ಅಂತ. ಒಮ್ಮೆ ಇವತ್ ನಾವು ಹೆದರ್ಕೊಂಡ್ರೆ ಅಮ್ಮ, ಮುಂದಿನ ಜೀವನ ನಾವು ಜೀವಿಸ್ತೀವ ಅಮ್ಮ? ಸರಿ ಅಮ್ಮ, ನಾನು ನಿನ್ ಜೊತೆ ಬರಕ್ ತಯಾರಿದ್ದೀನಮ್ಮ. ಬಾ ಅಮ್ಮ. ಗೋಕುಲವಾಸಿಗಳೇ, ನಾನು ನಿಮ್ಮೆಲ್ಲರ ಹತ್ರ ಕ್ಷಮೆ ಕೇಳ್ತೀನಿ. ಎಷ್ಟೇ ಪ್ರಯತ್ನ ಮಾಡಿದ್ರೂ ಯಶೋದೆಗೆ ಅರ್ಥ ಮಾಡಿಸೋಕೆ ಆಗ್ಲಿಲ್ಲ. ಅವಳು ನಮ್ಮ ಕೃಷ್ಣನಿಗಾಗಿ ಎಲ್ಲವನ್ನೂ ತ್ಯಾಗ ಮಾಡಿದ್ಲು, ನನ್ನನ್ನು ಕೂಡ. ಅದಕ್ಕಾಗಿ ನೀವು ನಿಮ್ಮ ಮಕ್ಕಳನ್ನ ಮಥುರೆಗೆ ಕಳಿಸ್ತಿರೋ ಕಳಿಸದೇ ಇರ್ತಿರೋ, ಈ ವಿಚಾರದಲ್ಲಿ ತೀರ್ಮಾನವನ್ನ ನೀವೇ ತೆಗೆದುಕೊಳ್ಳಿ. ಅಪ್ಪ 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 ಅಪ್ಪ. ಕೃಷ್ಣ, 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 ಅಮ್ಮ ಎಲ್ಲಿದ್ದಾಳೆ? ಅಪ್ಪ, ಅಮ್ಮನೂ ಬಂದಿದ್ದಾಳೆ. ಎಲ್ಲಿ?
ಅಮ್ಮ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ. ನನ್ನ ಕಣ್ಗಳಿಗೆ ಮಮತೆಯ ಪಟ್ಟಿ ಕಟ್ಟಿತ್ತು. ಒಂದು ಕ್ಷಣ ನಾನು ಮರ್ತೇ ಬಿಟ್ಟಿದ್ದೆ ಇಡೀ ಗೋಕುಲ ನನ್ನ ಪರಿವಾರನೇ ಅಂತ. ಗೋಕುಲದ ಎಲ್ಲ ಮಕ್ಕಳು ನನ್ನ ಮಕ್ಕಳೇ ಅನ್ನೋದನ್ನ. ನಿಮ್ಮೆಲ್ಲರ ಈ ತೀರ್ಮಾನಕ್ಕೆ ನನ್ನ ಒಪ್ಪಿಗೆ ಕೂಡ ಇದೆ. ನನ್ನ ಕೃಷ್ಣನು ಮಥುರೆಗೆ ಹೋಗ್ತಾನೆ. ಯಶೋದೆ, ನೀನೇನ್ ಹೇಳ್ತಾ ಇದೀಯಾ? ಅಲ್ಲ ರೀ, ಗೋಕುಲದ ಎಲ್ಲ ಮಕ್ಕಳು ಕಂಸನ್ ಸಂದೇಹನ ದೂರ ಮಾಡೋದಕ್ಕೆ ಮಥುರೆಗೆ ಹೋಗ್ತಿರೋವಾಗ ನನ್ ಕಂದ ಮಾತ್ರ ಹೇಗ್ ಹೋಗದೆ ಇರ್ತಾನೆ? ಅಲ್ಲ ಯಶೋದೆ, ಯಾಕಂದ್ರೆ ಇವತ್ತು ನಾನು ಹೆದರ್ಕೊಂಡು ನನ್ ಕೃಷ್ಣನ್ನ ಕಳಿಸ್ದೇ ಇದ್ರೆ ಅವನು ಭವಿಷ್ಯದಲ್ಲಿ ಯಾವತ್ತೂ ಧೈರ್ಯವಂತ ಆಗಕ್ ಸಾಧ್ಯನೇ ಇಲ್ಲ. ಅಮ್ಮ 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 ಚಿಂತೆ ಮಾಡಬೇಡ. ನಿನ್ ಕೃಷ್ಣ ಯಾರಿಗೂ ಹೆದರೋದಿಲ್ಲ. ಕೃಷ್ಣನ್ನ ಮಥುರೆಗೆ ಧೈರ್ಯವಾಗಿ ಕರ್ಕೊಂಡು ಹೋಗಿ. ಹಾಗೆ ಕಂಸನಿಗೆ ಇದನ್ನ ತಪ್ಪದೆ ಹೇಳಿ, ನನ್ನ ಕೃಷ್ಣನ್ನ ಸರಿಯಾಗಿ ಗುರುತಿಸು ಅಂತ. ಇವನು ಯಶೋದೆಯ ಮಗ, ದೇವಕಿ ಮಗ ಅಲ್ಲ. ನಾರಾಯಣ ನಾರಾಯಣ ಪ್ರಭು, ತಿಳಿಯದೆ ಮಾತೆ ಯಶೋದೆ ಇದೇನು ಹೇಳಿಬಿಟ್ಟಳು? ಆ ನಂದಪುತ್ರ ಕೇವಲ ಯಶೋದೆಗಷ್ಟೇ ಕಂದನು. ಆದರೆ ಸತ್ಯವು ಇದೇ ಅಲ್ಲವೇ ಪ್ರಭು? ಆ ಶ್ರೀಕೃಷ್ಣನು ಜಗತ್ತಿನಲ್ಲಿ ಜನಿಸಿದ್ದು ಹಾಗೂ ನಿಮಗೆ ಆ ಜಗತ್ತಿನಲ್ಲಿ ಅಸ್ತಿತ್ವವಿರುವುದು ಕೇವಲ ದೇವಿ ದೇವಕಿಯ ನಿರ್ಣಯದ ಕಾರಣದಿಂದ ಸಂಭವಿಸಿದ್ದಲ್ಲವೇ ಪ್ರಭು? ದೇವರ್ಷಿ, ನೀವು ಸತ್ಯವನ್ನೇ ಹೇಳುತ್ತಿರುವಿರಿ. ಮಾತೆ ದೇವಕಿಯು ಯಾವ ಪುತ್ರನ ಕಲ್ಪನೆ ಮಾಡುತ್ತಿರುವಳೋ, ಜಗತ್ತು ಅಧರ್ಮದ ನಾಶಕ್ಕಾಗಿ ಯಾವ ಕೃಷ್ಣನ ಪ್ರತೀಕ್ಷೆ ಮಾಡುತ್ತಿರುವುದೋ, ಮುಂಬರುವ ಸಮಯದಲ್ಲಿ ಬಾಲಕ ಕೃಷ್ಣನು ಏನಾಗಬೇಕೋ ಆ ಪರಮಾವತಾರಿ ಶ್ರೀಕೃಷ್ಣ ಮಾತೆ ಯಶೋದೆಯ ನಿರ್ಣಯದಿಂದಲೇ ಆಗುತ್ತಾನೆ. ಆದರೆ ಪ್ರಭು, ದೇವಿ ದೇವಕಿಯು ಕೃಷ್ಣನಿಗೆ ಜನ್ಮ ನೀಡಲು ತನ್ನ ಎಲ್ಲವನ್ನೂ ಬಲಿದಾನ ಮಾಡಿದ್ದಾಳೆ. ಅವಳ ಈ ತ್ಯಾಗಕ್ಕೆ ಜಗತ್ತಿನಲ್ಲಿ ಯಾವ ತುಲನೆಯೂ ಇಲ್ಲ. ಹೀಗಿರುವಾಗ ಮಾತೆ ಯಶೋದೆಯ ಭಾವನೆಯನ್ನು ಜಗತ್ತು ಹೇಗೆ ಸ್ವೀಕಾರ ಮಾಡುತ್ತದೆ ಪ್ರಭು? ದೇವಿ, ನೀನು ಸತ್ಯವನ್ನೇ ಹೇಳುತ್ತಿದ್ದೀಯ. ಧರ್ಮದ ಮಾರ್ಗದಲ್ಲಿ ಚಲಿಸುತ್ತಾ ಮಾತೆ ದೇವಕಿಯು ತನ್ನೆಲ್ಲವನ್ನ ತ್ಯಾಗ ಮಾಡಿದ್ದಾಳೆ. ತನ್ನ 8 ಪುತ್ರರ ಜೀವನವನ್ನು. ಆದರೆ ಆ ಸಮಯಕ್ಕೆ ಕೃಷ್ಣನ ಜನ್ಮ ಆಗಿರಲಿಲ್ಲ ದೇವಿ. ವಚನ ನೀಡುತ್ತೇನೆ, ನಾನು ನನ್ನ 8ನೇ ಸಂತಾನವನ್ನು ಜನ್ಮ ನೀಡುತ್ತಲೇ ನಿಮಗೆ ಅದನ್ನು ಒಪ್ಪಿಸುತ್ತೇನೆ. ಮಾತೆ ದೇವಕಿಯು ಕೃಷ್ಣನ ಕನಸು ಕಂಡಿದ್ದಳು. ಆದರೆ ಕೃಷ್ಣ ಯಶೋದೆಯ ಜೀವವಾಗಿದ್ದಾನೆ. ಕೃಷ್ಣನಲ್ಲೇ ಅವಳ ಪ್ರಾಣ ಇರುವುದು. ತನ್ನ ಕಂದನನ್ನ ಬಿಟ್ಟು ಅವಳು ಉಸಿರಾಡುವುದೂ ಇಲ್ಲ. ದೇವಿ, ಕೃಷ್ಣನ ಮೇಲೆ ಮಾತೆ ಯಶೋದೆಯ ಪ್ರೀತಿ ಮಾತೆ ದೇವಕಿಗಿಂತಲೂ ಗಾಢವಾಗಿದೆ. ಆದರೆ ಆಗ ಕೂಡ ಮಾತೆ ಯಶೋದೆ ಕಂದನನ್ನು ಕಂಸನ ಬಳಿ ಕಳಿಸುತ್ತಿದ್ದಾಳೆ. ಕೇವಲ ಸತ್ಯ ಮತ್ತು ಧರ್ಮಕ್ಕಾಗಿ ತನ್ನ ಪ್ರಾಣಕ್ಕಿಂತ ಪ್ರಿಯವಾದ ಕಂದನ ಜೀವವನ್ನು ಸಂಕಟಕ್ಕೆ ನೂಕುತ್ತಿದ್ದಾಳೆ. ಅದಕ್ಕಾಗಿ ಒಮ್ಮೆ ಕೃಷ್ಣನು ಕೇವಲ ತನ್ನ ಕಂದನೆಂದು ಮಾತೆ ಯಶೋದೆ
ಹೇಳಿದರೆ ಆಗ ಜಗತ್ತು ಕೂಡ ಅವಳ ಈ ಭಾವನೆಯನ್ನು ಸ್ವೀಕಾರ ಮಾಡಲೇಬೇಕು. ಹೇ ವಿಧಾತ, ಹೇ ಚತುರ್ಮುಖ, ಇದೆಂತಹ ಅನರ್ಥವಾಗುತ್ತಲಿದೆ. ಯಾವ ಮಗುವನ್ನು ಸುರಕ್ಷಿತವಾಗಿಸಲು ಇಷ್ಟು ವರ್ಷಗಳಿಂದ ಸಂಘರ್ಷ ಮಾಡುತ್ತಾ ಬಂದಿದ್ದೆವು. ಇಂದು ಆ ಮಗುವನ್ನು ಕಂಸನು ಗೋಕುಲದಿಂದ ಮಥುರೆಗೆ ಕರೆದಿದ್ದಾನೆ. ಹೇ ಲೀಲಾಧರ, ಇದೇ ಏನು ಕಂಸನ ಅಂತ್ಯದ ಸಮಯ ಅಥವಾ ಮುಂಬರುವ ಸಂಕಟದ ಆರಂಭವೇ? ಪ್ರಭು, ಪ್ರಭು, ನನ್ನ ಪುತ್ರ ಹೇ ಪ್ರಭು, ಈಗ ನೀವೇ ಅವನ ರಕ್ಷೆ ಮಾಡಬೇಕು ಪ್ರಭು. ನೀವೇ ಅವನ ರಕ್ಷೆ ಮಾಡಬೇಕು ಪ್ರಭು. ಒಬ್ಬ ತಂದೆಯ ಹೃದಯ ಅವನ ಪುತ್ರನಿಗೆ ಬರುವ ಸಂಕಟಗಳ ಕಲ್ಪನೆಯ ಮಾತ್ರದಿಂದಲೇ ಎಷ್ಟು ವ್ಯತೆಗೆ ಒಳಗಾಗುತ್ತಿದೆ. ದೇವಿ, ಮಹಾರಾಜ ವಸುದೇವನಿಗೆ ಭಯವಿರುವುದು ಎಲ್ಲಿ ಅವನ ವರ್ಷಗಳ ತಪಸ್ಸು, ಅವನ ಬಲಿದಾನ, ಅವನ ತ್ಯಾಗ ವ್ಯರ್ಥವಾಗುವುದೋ ಎಂದು. ನಾವು ಅವನ ಈ ಭಯವನ್ನು ದೂರ ಮಾಡಲು ಏನೂ ಮಾಡಲಾಗದೆ ಪ್ರಭು. ದೇವಿ, ಭಯವನ್ನು ಕೇವಲ ವಿಶ್ವಾಸದಿಂದ ದೂರ ಮಾಡಬಹುದು. ಮಹಾರಾಜ, ನಿಮ್ಮ ಕಣ್ಣುಗಳಲ್ಲಿ ನೀರೇ. ಏನು ವಿಷಯ? ನನಗೆ ತಿಳಿದಿದೆ, ನೀವು ನಮ್ಮ 8ನೆಯ ಮಗನ ಸುರಕ್ಷತೆಯ ಕುರಿತು ಚಿಂತಿಸುತ್ತಿರುವಿರಿ ಅಲ್ಲವೇ? ದೇವಕಿ, ಒಮ್ಮೊಮ್ಮೆ ನನ್ನ ಹೃದಯ ಭಯದಿಂದ ತುಂಬಿಬಿಡುತ್ತದೆ. ನಮ್ಮ ಇಷ್ಟು ವರ್ಷಗಳ ತಪಸ್ಸು ಒಮ್ಮೆ ವ್ಯರ್ಥವಾಗಿ ಬಿಟ್ಟರೆ ನಮ್ಮ ಪುತ್ರ. ಇಲ್ಲ ಮಹಾರಾಜ, ನೀವು ಚಿಂತೆ ಮಾಡಬೇಡಿ. ಕಂಸನೇನು, ಈ ಜಗತ್ತಿನ ಯಾವ ಶಕ್ತಿಯೂ ನಮ್ಮ ಪುತ್ರನಿಗೆ ಅಹಿತ ಮಾಡಲು ಸಾಧ್ಯವಿಲ್ಲ. ಗೊತ್ತೇ ಏಕೆಂದು? ಏಕೆಂದರೆ ದೇವಕಿಯು ತನ್ನ ಪುತ್ರನಿಗೆ ಜನ್ಮ ನೀಡಿರುವುದೇ ಆ ಬಾಲಕನು ಆ ಪಾಪಿ ಕಂಸನ ಅಂತ್ಯ ಮಾಡಲಿ ಎಂದು. ಎಲ್ಲಿಯವರೆಗೂ ಕಂಸನ ಅಂತ್ಯವಾಗುವುದಿಲ್ಲವೋ ಅಲ್ಲಿಯವರೆಗೂ ನಮ್ಮ ಪುತ್ರನನ್ನು ಯಾವ ಸಂಕಟವೂ ಏನೂ ಮಾಡಲಾಗದು. ನಾರಾಯಣ ನಾರಾಯಣ. ಪ್ರಭು, ಮಾತೆ ದೇವಕಿಯ ವಿಶ್ವಾಸ ವಂದನೀಯವಾಗಿದೆ ಪ್ರಭು. ಆದರೆ ನನಗೆ ಅರ್ಥವಾಗುತ್ತಿಲ್ಲ. ಮಹಾರಾಜ ವಸುದೇವನು ಶ್ರೀಕೃಷ್ಣನ ಜನನದ ಆಕಾಶವಾಣಿ ಕೇಳಿದವನು. ಅವನು ತನ್ನ ಕಣ್ಣ ಮುಂದೆಯೇ ಕಾರಾಗೃಹದ ದ್ವಾರಗಳು ತೆರೆದಿದ್ದನ್ನು ನೋಡಿದವನು. ಆದರೆ ದೇವಿ ದೇವಕಿ, ಅವಳು ಏನನ್ನೂ ನೋಡಿಲ್ಲ, ಆದರೆ ಆತ್ಮವಿಶ್ವಾಸ ತುಂಬಿದೆ. ಇದು ಹೇಗೆ ಸಾಧ್ಯವಾಯಿತು ಪ್ರಭು? ದೇವರ್ಷಿ, ಭಯ ಹಾಗೂ ಸಂಶಯ ನಮ್ಮನ್ನು ಸತ್ಯದಿಂದ ದೂರ ಮಾಡುತ್ತದೆ. ಎಲ್ಲಿಯವರೆಗೂ ದೇವಕಿಯ ಮನದಲ್ಲಿ ಭಯವಿತ್ತೋ ಆಗೆಲ್ಲ ಅವಳು ಇದೇ ಪ್ರಕಾರ ಚಿಂತಿಸುತ್ತಿದ್ದಳು. ಆದರೆ ಈಗ ಅವಳ ಮನದಲ್ಲಿ ಭಯದ ಶೇಷವೂ ಇಲ್ಲ. ಅದು ಕಂಸನಿಗಾಗಲಿ ಅಥವಾ ಮುಂಬರುವ ನಾಳೆಗಾಗಲಿ. ಆದ್ದರಿಂದ ಅವಳ ವಿಶ್ವಾಸ ಪ್ರಬಲವಾಗಿದೆ. ಸತ್ಯ ಪ್ರಶಾಂತವಾಗಬಹುದು, ಆದರೆ ಪರಾಜಿತವಾಗದು. ನಾರಾಯಣ ನಾರಾಯಣ. ಕೃಷ್ಣ, ಯಾವಾಗ್ಲೂ ಅಪ್ಪನ್ ಜೊತೆನೇ ಇರ್ಬೇಕು, ಎಲ್ಲಂದ್ರಲ್ಲಿ ಹೊರಟೋಗ್ಬಾರ್ದು. ಸರಿ ಅಮ್ಮ. ಈ ಮಡಕೆ ಮಾಲೆ ಯಾಕೆ ಹಾಕಿದ್ಯೋ? ಇದಕ್ಕೆ ಉತ್ತರನ ಅತ್ತಿಗೆನೇ ಹೇಳ್ಬೇಕಷ್ಟೇ. ಯಶೋದೆ, ಇದು ಇದ್ರಲ್ಲಿ ಉತ್ತರ ಕೊಡೋದಕ್ಕೆ ಏನಿದೆ? ನಾನಂತೂ ನನ್ ಕಂದನ್ ಜೊತೆ ಮಥುರೆಗೆ ಹೋಗ್ತಾ ಇಲ್ಲ. ಬೆಣ್ಣೆ ಆದ್ರೂ ಹೋಗ್ಬೋದಲ್ವಾ? ಮತ್ತೆ ದಾಮೋದರಣ್ಣ, ನಾನು ಕೃಷ್ಣನ್ ಜೊತೆ ಇರಲ್ಲ.
ನನ್ ಕಂದ ಹಸ್ಕೊಂಡಿದ್ದ ಅಂದ್ರೆ ನನಗದು ಗೊತ್ತಾಗ್ಬಿಡತ್ತೆ. ಆದ್ರೆ ನಿಮ್ಮ ಮರವಿನ ಬುದ್ಧಿಯಿಂದ ನನ್ ಕಂದ ಹಸ್ಕೊಂಡಿದ್ದ ಅಂದ್ರೆ ಗೋಕುಲಕ್ ಹಿಂತಿರ್ಗೋ ಯೋಚನೆನೂ ಮಾಡ್ಬೇಡಿ. ಪ್ರತಿ 2 ಗಂಟೆಗೆ ಒಂದ್ಸಲ ನನ್ ಕಂದಂಗೆ ಬೆಣ್ಣೆ ತಿನ್ನಿಸ್ತಾ ಇರಿ, ಸರಿನಾ? ಅದಕ್ಕೆ ನೀವಂತೂ ಚಿಂತೆ ಮಾಡ್ಬೇಡಿ. ಈಗಂತೂ ನನ್ನ ಹತ್ರ ಮರವಿಗೆ ಔಷಧಿನೂ ಇದೆ. ನಾನ್ ನನ್ನನ್ ಬೇಕಾದ್ರೂ ಮರಿತೀನಿ, ಆದ್ರೆ ಕೃಷ್ಣಂಗ್ ಬೆಣ್ಣೆ ತಿನ್ಸೋದನ್ನಂತೂ ಖಂಡಿತ ಮರೆಯಲ್ಲ. ಹಾ, ಹೋಗಿ ಬೆಣ್ಣೆ ಇಟ್ಬಿಡಿ. ಹಾ. ನೋಡಿ, ನಿಮ್ ಜೊತೆ ನನ್ನ ಕೃಷ್ಣನ ಮಾತ್ರ ನಾನು ಕಳಿಸ್ತಾ ಇಲ್ಲ, ಆದ್ರೆ ನನ್ನ ಉಸಿರು, ನನ್ನ ಜೀವನಾನೇ ಕಳಿಸ್ತಾ ಇದ್ದೀನಿ. ಕೃಷ್ಣಂಗೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಈ ಯಶೋದೆ ಜೀವಂತವಾಗಂತೂ ಇರಲ್ಲ. ಯಶೋದೆ, ಇದೇನ್ ನೀನ್ ಹೇಳ್ತಾ ಇರೋದು? ಹಾಗೇನೂ ಆಗೋದಿಲ್ಲ. ಅಮ್ಮ, ನಾನು ನಿಂಗೆ ಮಾತು ಕೊಡ್ತೀನಿ, ನಾನು ಹೇಗೆ ಹೋಗ್ತಾ ಇದ್ದೀನೋ ಹಾಗೆ ವಾಪಸ್ ಬರ್ತೀನಿ. ಆದ್ರೆ ನಾನು ಮತ್ತೆ ವಾಪಸ್ ಬಂದಾಗ ನಮ್ಮಮ್ಮ ಹೀಗೆ ನಗ್ತಾ ಇರಬೇಕು. ಕೃಷ್ಣ, ಯಶೋದೆ, ಹೊರಡೋ ಸಮಯ ಆಗಿದೆ. ಎಲ್ಲ ಗೋಕುಲವಾಸಿಗಳು ಕಾಯ್ತಾ ಇದ್ದಾರೆ. ಗೋಪರ ಜೊತೆಯಲ್ಲಿ ಮಥುರಾ ಪುರಿಗೆ ಹೊರಟನು ಶ್ಯಾಮನು, ಹರಿಸಿ ಮುಗುಳು ನಗೆ ಮಾತೆ ಯಶೋದೆಯ ಹೃದಯದ ಬೇಗೆ, ನಯನದಿ ಹರಿದಿರೆ ಯಮುನೆಯ ಹಾಗೆ, ತಾಯಿಯನ್ನೊಪ್ಪಿಸಿ ನಡೆದಿಹ ಧೀರ, ಮೋಹವ ತೊರೆಸಲು ನಂದ ಕಿಶೋರ, ಜನಿಸಿದ ನೆಲವನು ಕಾಣುವ ಬಯಕೆ, ಹೊಮ್ಮಿರೆ ನಡೆದಿಹ ತಾಯ ನಗರಕ್ಕೆ. ಗೋಕುಲದ ಮಕ್ಕಳು ಮಥುರೆ ತಲುಪೋದಕ್ಕೂ ಮುಂಚೆನೆ ಕಂಸನ ಯೋಜನೆ ಏನು ಅಂತ ನಾನು ತಿಳ್ಕೋಬೇಕು. ಶಸ್ತ್ರಾಗಾರದಲ್ಲಿ ನೋಡ್ತೀನಿ. ಭಗವಂತ, ನೀವಿಲ್ಲಿ? ಅಕ್ರೂರ, ನೀವು ಇಲ್ಲಿ? ನಾನು ಅದು ಪರಿಶೀಲನೆ ಮಾಡಕ್ ಬಂದಿದ್ದೆ. ನಾನು ಪರಿಶೀಲನೆಗೆಂದೇ ಬಂದಿದ್ದೆ. ಆದರೆ ಭಗವಂತ ಕಂಸನ ದಿವ್ಯ ದೃಷ್ಟಿ ಹೇಳುತ್ತಿದೆ, ನೀನು ನನ್ನ ಯೋಜನೆಯನ್ನು ತಿಳಿದುಕೊಳ್ಳಲು ಬಂದಿರುವೆ, ನಾನು ಹೇಗೆ ಗೋಕುಲದ ಬಾಲಕರನ್ನು ಹತ್ಯೆ ಮಾಡಲಿರುವೆ ಎಂದು. ಇಲ್ಲ ಭಗವಂತ, ನಾನು ಆ ರೀತಿಯೆಲ್ಲ ಯೋಚನೆ ಮಾಡಲ್ಲ. ಹಾಗಾದರೆ ಯೋಚಿಸು. ಅಂತಹ ಕುಟಿಲ ನೀತಿಯ ತಂತ್ರ ಯೋಚಿಸು ಅಕ್ರೂರ. ಅದರಿಂದ ಗೋಕುಲದ ಬಾಲಗೋಪಾಲರ ಹತ್ಯೆಯೂ ಆಗಬೇಕು ಮತ್ತು ಭಗವಂತ ಕಂಸನ ಮೇಲೆ ಯಾರಿಗೂ ಸಂದೇಹವೂ ಬರಬಾರದು. ಅಕ್ರೂರ, ನೀನು ಗೋಕುಲದ ಬಾಲಕರನ್ನು ಮೃತ್ಯುಲೋಕಕ್ಕೆ ತಲುಪಿಸುವ ಯೋಜನೆ ಮಾಡು. ನಾನು ಅವರ ಸ್ವಾಗತದ ಸಿದ್ಧತೆ ಮಾಡುತ್ತೇನೆ. ಅಕ್ರೂರ, ಒಂದು ವೇಳೆ ಬಾಲಕರ ಹತ್ಯೆಯ ನಿನ್ನ ಈ ಯೋಜನೆ ಸಫಲವಾದರೆ ದೇವಕಿ ಮತ್ತು ವಸುದೇವನ ಹತ್ಯೆಯನ್ನು ನೀನೇ ಮಾಡುವೆಯಂತೆ. ಜನ್ಮಭೂಮಿಯ ದಿಸೆಯಲಿ ಪಯಣ, ಕಾತರದಲ್ಲಿ ಗೈದಿಹ ನಾರಾಯಣ, ಗೋಕುಲ ಕಂದು ಬಂದಿಹ ದಾರಿ, ಇಂದಿ ಪ್ರಭುವಿಗೆ ಸ್ವಾಗತ ಕೋರಿ, ಬಾಲಕನಿಂದು ಅಧರ್ಮವ ತುಳಿದು ಧರ್ಮವ ಸ್ಥಾಪನೆ ಗೈಯುವನೆಂದು. ಪ್ರಭು, ನಂದಪುತ್ರನು ಮಥುರೆಗೆ ಹೋಗುವುದನ್ನು ನೋಡಿ ಮಾತೆ ದೇವಕಿಗೆ ಸಂತೋಷವಾಗುತ್ತಿದೆ. ಆದರೆ
ನಂದಪುತ್ರನಿಗೆ ಮನಚಿಂತಿತವೂ ಆಗುತ್ತಿದೆ. ಒಮ್ಮೆ ಕಂಸನ ಷಡ್ಯಂತ್ರ ಸಫಲವಾದರೆ, ಕಂಸನ ಸಮ್ಮುಖದಲ್ಲಿ ನಂದಪುತ್ರನ ಸತ್ಯ ಹೊರಬಂದರೆ ನಂದಪುತ್ರ ಏನು ಮಾಡುತ್ತಾನೆ ಪ್ರಭು? ದೇವಿ, ಕಂಸನ ನಗರಿಯಲ್ಲಿ ಕೃಷ್ಣ ಏನು ಮಾಡುವನೆಂದು ಕೃಷ್ಣನು ಮಥುರೆಗೆ ತಲುಪಿದ ನಂತರವಷ್ಟೇ ತಿಳಿಯುತ್ತದೆ. ನಿಲ್ಸ್ರಪ್ಪ, ನಿಲ್ಸಿ. ಗೋಕುಲವಾಸಿಗಳೇ, ರಾತ್ರಿಯ ವಿಶ್ರಾಂತಿ ನಾವಿಲ್ಲೇ ಮಾಡೋಣ. ಬೆಂಕಿ ಹಚ್ಚೋದಕ್ಕೆ ಹೋಗಿ ಕಟ್ಗೆ ತನ್ನಿ. ಅಪ್ಪ, ನನ್ಗೊಂದು ವಿಷಯ ಗೊತ್ತಾಗ್ಬೇಕು. ಆ ಬಾಲಕ ಯಾರು? ಅವನು ಕಂಸನ್ ಶತ್ರುನಾ? ಕೃಷ್ಣ, ಆ ಬಾಲಕ ದೇವಿ ದೇವಕಿ ಮತ್ತು ಮಹಾರಾಜ ವಸುದೇವನ 8ನೇ ಮಗು. ದೇವಕಿ ಅಮ್ಮ? ಅಪ್ಪ, ಅವಳು ಸೆರೆಮನೆಯಲ್ಲಿರ್ತಾಳ? ಅವಳು ಸೆರೆಮನೆಯಲ್ಲಿರೋದಿಲ್ಲ. ಕಂಸ ಅವಳನ್ನ ಬಂಧಿಸಿ ಸೆರೆಮನೆ ಕಳಿಸಿದಾನೆ. ಆದ್ರೆ ಯಾಕಪ್ಪ? ಯಾಕಂದ್ರೆ ದೇವಿ ದೇವಕಿ ಮತ್ತು ಮಹಾರಾಜ ವಸುದೇವ ಹೊರಗಿದ್ದಿದ್ರೆ ಅವರು ಅವ್ರ ಕಂದನ್ನ ಯಾವಾಗ್ಲೂ ಕಾಪಾಡ್ತಾ ಇದ್ರು. ಹಂಗೆ ಅಲ್ವಾ ಅಪ್ಪ ನೀನು ಮತ್ತೆ ಅಮ್ಮ ನನ್ನ ರಕ್ಷಣೆ ಮಾಡೋದು? ಹಾ ಕೃಷ್ಣ, ಹಂಗೇನೆ. ನಾರಾಯಣ ನಾರಾಯಣ ಪ್ರಭು, ಇದೆಂತಹ ಲೀಲೆ ನಿಮ್ಮದು. ಇಂದು ನಂದಪುತ್ರ ಸ್ವತಃ ತನ್ನ ಕಥೆಯನ್ನೇ ಕೇಳುತ್ತಿದ್ದಾನೆ ಪ್ರಭು. ದೇವರ್ಷಿ, ಕೃಷ್ಣ ಕೇವಲ ತನ್ನ ಕಥೆಯನ್ನಷ್ಟೇ ಅಲ್ಲ, ಜೊತೆಗೆ ತನ್ನ ಇತಿಹಾಸವನ್ನು ಪರಿಚಯಿಸಿಕೊಳ್ಳುತ್ತಿದ್ದಾನೆ. ಮನುಷ್ಯನಿಗೆ ತನ್ನ ಜೀವನದ ಆಧಾರವನ್ನ ಅರಿಯುವುದು ಬಹಳ ಅವಶ್ಯಕವಾಗಿದೆ. ಏಕೆಂದರೆ ಇತಿಹಾಸ ಅರಿಯದೆ ನಾವು ನಮ್ಮ ವರ್ತಮಾನದ ಉದ್ದೇಶ ನಿರ್ಧರಿಸಲಾಗದು. ಇದರರ್ಥ ಹೀಗಲ್ಲವೇ ಪ್ರಭು? ಇಲ್ಲಿಂದಲೇ ಗೋಪಾಲನು ಕೃಷ್ಣನಾಗುವ ಯಾತ್ರೆ ಆರಂಭವಾಗುತ್ತದೆ. ನೀನು ಹೇಳುತ್ತಿರುವುದು ಸರಿ ದೇವಿ. ಅಪ್ಪ, ದೇವಕಿ ಅಮ್ಮನ ಮಗ ಯಾರು? ಮತ್ತೆ ಅವನು ಎಲ್ಲಿರ್ತಾನೆ? ಕೃಷ್ಣ, ಆ ಹುಡುಗ ಯಾರು, ಎಲ್ಲಿರ್ತಾನೆ ಯಾರಿಗೂ ಗೊತ್ತಿಲ್ಲ. ದೇವಕಿ ಅಮ್ಮಂಗೂ ಗೊತ್ತಿಲ್ವಾ ಅಪ್ಪ? ಇಲ್ಲ ಕೃಷ್ಣ, ಅವಳಿಗೂ ಗೊತ್ತಿಲ್ಲ. ಹಾಗಾದ್ರೆ ದೇವಕಿ ಅಮ್ಮ ಮತ್ತೆ ತಂದೆ ವಸುದೇವ ಅಳ್ತಿರ್ತಾರ ಅಪ್ಪ? ಮಹಾರಾಜ, ಅಕ್ರೂರರೇ, ಮಹಾರಾಜ, ಈ ಖಡ್ಗ ತಗೊಳ್ಳಿ. ಈ ಬೇಡದ ಬದುಕಿನಿಂದ ಬಿಡುಗಡೆ ಮಾಡಿ ಮಹಾರಾಜ. ಅಕ್ರೂರರೇ, ಇದೇನು ಹೇಳುತ್ತಿದ್ದೀರಿ? ಮಹಾರಾಜ, ಯಾವ ಗೋಕುಲದ ಮಕ್ಕಳನ್ನ ಕಾಪಾಡೋ ಹೊಣೆ ನೀವು ನನಗೆ ನಂಬಿಕೆಯಿಂದ ವಹಿಸಿದ್ರೋ, ಇವತ್ತು ಅದೇ ಮಕ್ಕಳನ್ನ ಕೊಲೆ ಮಾಡೋ ಯೋಜನೆ ಮಾಡುವಂತ ಕಂಸ ನನಗೆ ಹೇಳಿದ್ದಾನೆ. ಮಹಾರಾಜ, ನನಗೆ ಆ ಪಾಪಿ ಕೈಯಿಂದ ಸಾವು ಬರಬಾರ್ದು. ಆದ್ರಿಂದ ನೀವೇ ನನ್ನ ಜೀವ ತೆಗೆದುಬಿಡಿ. ಈ ಜೀವನದಿಂದ ಬಿಡುಗಡೆಗೊಳಿಸಿ ಮಹಾರಾಜ. ಹೇಳಿ ಅಕ್ರೂರರೇ, ಹೇಳಿ. ಶಾಂತರಾಗಿ ಅಕ್ರೂರರೇ. ಹೇಗೆ ಶಾಂತನಾಗ್ಲಿ ಮಹಾರಾಜ? ಈ ಅಕ್ರೂರನಿಗೆ ನಿಮ್ಮನ್ನ ಈ ಕಾರಾಗೃಹದಿಂದ ಬಿಡುಗಡೆ ಮಾಡೋದಕ್ಕೂ ಆಗ್ಲಿಲ್ಲ. ನಿಮ್ಮ ಮಕ್ಕಳು ಕೊಲೆ ಆಗೋದನ್ನು ತಪ್ಸಕ್ಕೆ ನನ್ನಿಂದ ಆಗಲಿಲ್ಲ. ಅಕ್ರೂರರೇ, ಜಯ ಮತ್ತು ಪರಾಜಯ ದೇವರ ಕೈಯಲ್ಲಿದೆ. ನಮ್ಮ ಕೈಯಲ್ಲಿರುವುದು ಕೇವಲ ಧೈರ್ಯ ಮತ್ತು ಧರ್ಮದಿಂದ ನಮ್ಮ ಕಾರ್ಯ ಮಾಡುವುದು. ಕಂಸನು ನಿಮಗೆ ಗೋಕುಲದ ಎಲ್ಲಾ ಮಕ್ಕಳನ್ನು ಹತ್ಯೆ ಮಾಡುವ ಕಾರ್ಯವನ್ನು ನೀಡಿದ್ದಾನೆ. ಆದರೆ ಸತ್ಯವೇನೆಂದರೆ, ಕಂಸ ಈ ಕಾರ್ಯವನ್ನು ಪೂರ್ಣಗೊಳಿಸುವ ಮತ್ಯಾವುದೋ ಯೋಜನೆಯನ್ನು ಅವಶ್ಯವಾಗಿ ಮಾಡಿರುತ್ತಾನೆ. ಕಂಸ 2 ತಲೆಯ ಹಾವಿದ್ದಂತೆ ಅಕ್ರೂರರೇ. ಅವನು ಕೇವಲ ನಿಮ್ಮಿಂದ ಯಾವುದೋ ತಪ್ಪಾಗಲೆಂದಷ್ಟೇ ಬಯಸುತ್ತಿದ್ದಾನೆ. ಮತ್ತು ನಿಮ್ಮ ಆ ತಪ್ಪು ಕಂಸನಿಗೆ ನಮ್ಮ ಅಷ್ಟಮ ಸಂತಾನವನ್ನು ತಲುಪುವ ಮಾರ್ಗವಾಗುತ್ತದೆ. ಅಕ್ರೂರರೇ, ಯುದ್ಧ ಜೀವ ನೀಡಿಯಲ್ಲ,
ಬದಲಾಗಿ ಜೀವಂತವಾಗಿದ್ದು ಜಯಿಸಲಾಗುತ್ತದೆ. ಅದಕ್ಕಾಗಿ ನೀವು ಜೀವಂತವಾಗಿರಬೇಕು. ಅಪ್ಪಣೆ ಮಹಾರಾಜ. ಆಜ್ಞೆ ಮಹಾರಾಜ. ನಿಲ್ಸಿ ನಿಲ್ಸಿ ನಿಲ್ಸಿ. ಇಲ್ಲಿಂದ ಮಥುರೆಯ ಗಡಿ ಪ್ರಾರಂಭ ಆಗುತ್ತೆ. ನಿಮ್ಮ ಎತ್ತುಗಳನ್ನ ಇಲ್ಲೇ ಬಿಟ್ಟು ನಾವು ಕಾಲ್ನಡಿಗೆಲೆ ಅಲ್ಲಿಗೆ ಹೋಗ್ಬೇಕು. ನಡೀರಿ. ಓ ಚಕ್ರ, ಓ ಚಕ್ರಧಾರಿ ವಿಷ್ಣು, ನೀನು ನಿನ್ನ ಮೋಸದಿಂದ ನನ್ನ ಅಷ್ಟಮಾಳಿಯನನ್ನು ನನ್ನಿಂದ ಅವನ ಮಾವನಿಂದ ದೂರವಾಗಿಸಿ ಬಿಟ್ಟಿದ್ದೆ. ಆದರೆ ಇಂದು ನಿನ್ನ ಮೋಸಕ್ಕೆ ಸೋಲಾಗಿದೆ ಹಾಗೂ ನನ್ನ ಪ್ರೇಮ ಗೆದ್ದು ಬಿಟ್ಟಿದೆ. ನನ್ನ ಪ್ರೀತಿಯ ಅಳಿಯನನ್ನು ನಾನು ನನ್ನ ಮಡಲಿನಲ್ಲಿ ಎತ್ತಿ ಎತ್ತಿ ಆಡಿಸ ಬಯಸಿದ್ದೆ. ಇಂದು ಅವನೇ ಕುಣಿದು ಕುಪ್ಪಳಿಸುತ್ತಾ ಗೋಕುಲದ ಬಾಲಕರ ಜೊತೆ ನನ್ನ ಬಳಿಯೇ ಬರುತ್ತಿದ್ದಾನೆ. ಯಾವ ಆಟವನ್ನು ನೀನು ಆರಂಭಿಸಿದ್ದೆಯೋ ಅದನ್ನು ಸಮಾಪ್ತಗೊಳಿಸುವ ಸಮಯ ಬಂದಿದೆ. ದೊಡ್ಡದಾಗಿದೆ. ಇದು ಯಾರ ಪ್ರತಿಮೆ ಅಪ್ಪ? ಇದು ಭಗವಂತ ಕಂಸನ ಪ್ರತಿಮೆ ಕೃಷ್ಣ. ಇದ್ಯಾವುದೋ ರಾಕ್ಷಸನ್ ಪ್ರತಿಮೆ ಅನ್ಕೊಂಡೆ ನಾನು. ಹೇಳಿ ಓಂ ಕಂಸಾಯ ನಮಃ. ಓಂ ಕಂಸಾಯ ಹೇಳಿ ಓಂ ಕಂಸಾಯ ನಮಃ. ಹೇಳಿ ಓಂ ಕಂಸಾಯ ನಮಃ. ಹೇಳಿ ಓಂ ಕಂಸಾಯ ನಮಃ. ಕಂಸಾಯ ನಮಃ. ಏ ಮೂರ್ಖ, ಇದು ಭಗವಂತ ಕಂಸನ ನಗರಿ. ಇಲ್ಲಿ ನಿನ್ನ ಉಳ್ಸೋದಕ್ಕೆ ನಿನ್ನ ಚಕ್ರಧಾರಿ ವಿಷ್ಣು ಬರೋದಿಲ್ಲ. ಹೇಳು ಕಂಸಾಯ ನಮಃ. ಹೇಳು ಹೇಳು ಹೇಳು. ಹೇಳು ಹೇಳು ಕಂಸಾಯ ನಮಃ ಅಂತ ಹೇಳು. ಹೇಳು ಕಂಸಾಯ ನಮಃ ಅಂತ ಹೇಳು. ಹೇಳು ಜೋರಾಗಿ ಹೇಳು. ಹೇಳು. ನನ್ ಗಂಟ್ಲು ಒಣಗ್ತಾ ಇದೆ. ನನಗ್ ನೀರು ಬೇಕು. ನೀರು ಬೇಕಾ? ತಗೊಳ್ಳಿ ನೀರು, ಕುಡಿರಿ. ನಿನ್ನ ಆ ವಿಷ್ಣು ಪರಮಾತ್ಮನ ಕರಿ. ಅವನೇ ಬಂದು ನಿಮ್ಮೆಲ್ರಿಗೂ ನೀರ್ ಕುಡ್ಸೋದಕ್ ಹೇಳಿ. ಅಪ್ಪ, ಈ ಸೈನಿಕರು ಜನರಿಗೆ ತೊಂದರೆ ಯಾಕೆ ಕೊಡ್ತಾ ಇದ್ದಾರೆ? ಕೃಷ್ಣ, ಅಲ್ಲಿ ನೋಡ್ಬೇಡ, ಅವರು ಕೆಟ್ಟ ಸೈನಿಕರು. ನಡಿ ಇಲ್ಲಿಂದ. ಅಪ್ಪ, ನಾವು ಕೆಟ್ಟದನ್ನ ನೋಡ್ತೇನೆ ಇದ್ರೆ ಅದರ ಅಂತ್ಯ ಹೇಗ್ ಮಾಡೋದು?
ಸುಸ್ವಾಗತ ಸುಸ್ವಾಗತ ಗೋಕುಲವಾಸಿಗಳೇ